ವೈಚಾರಿಕ ಪ್ರಗತಿಪರ ವೇದಿಕೆ ಕರ್ನಾಟಕ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಪ್ರಯುಕ್ತ ಬೃಹತ್ ಚಿತ್ರಕಲಾ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. ಬೆಂಗಳೂರು ನಗರದ ಮಹದೇವಪುರ ಕ್ಷೇತ್ರದ ಕಾಡುಗೋಡಿಯ ದಿನ್ನೂರು ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಅದ್ದೂರಿಯಾಗಿ ನಡೆದ ಚಿತ್ರಕಲಾ ಸ್ಪರ್ಧೆಯಲ್ಲಿ 100 ಜನ ವಿದ್ಯಾರ್ಥಿಗಳು ಭಾಗವಹಿಸಿದರು. ಚಿತ್ರಕಲಾ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಅತ್ಯುತ್ತಮವಾಗಿ ಚಿತ್ರ ಬಿಡಿಸಿದ ಮಕ್ಕಳಿಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ಪ್ರಮಾಣ ಪತ್ರ ಮತ್ತು ಪದಕಗಳನ್ನು ನೀಡಿ ಪ್ರೋತ್ಸಾಹಿಸಲಾಯಿತು. ಈ ಸಂದರ್ಭದಲ್ಲಿ ಚಿಂತಕರಾದ ಕೋಟಾಗನಹಳ್ಳಿ ರಾಮಯ್ಯ, ಕಾರ್ಯಕ್ರಮ ಆಯೋಜಕರಾದ ಎಂಆರ್ ವೆಂಕಟೇಶ್, ಮಾಜಿ ಪೊಲೀಸ್ ಅಧಿಕಾರಿ ದೇವರಾಜ್, ಆಸಿಫ್, ವಿಜಯನ್, ಪ್ರವೀಣ್ ಕುಮಾರ್, ವಿಕ್ರಮ್, ಮಾದೇಶ್, ಗಣೇಶ್, ಮಹೇಂದ್ರರವರು ಉಪಸ್ಥಿತರಿದ್ದರು. We are celebrating 135th birthday of Ambedkar. We are here to do the competition of drawing. So now they approached us to draw. We enjoyed a lot. They gave some snacks to eat and water. This is good. This is one of the good competition I thought. Thank you. My name is Santoshi. How is you are feeling? I am feeling very good by doing these all things. आज का प्रोग्राम बहुत अच्छा था. आज बहुत सक्सेसफुल एग्जाम, अच्छा ड्राइंग कॉम्पिटिशन, अच्छा था ड्राइंग कॉम्पिटिशन. पूरे गेस्ट स्टूडेंट्स अच्छा था पूरा. ಯಾವ ಸ್ಕೂಲು ನೀನು ಓದ್ತಾ ಇರೋದು? Iman Shafat. I'm feeling so happy. Next time if there is program I will come. पटेल मने कुछ जाने वाले को तो रहता था गाड़ी जाने का 2 गाड़ी मेरी पटेल मने में जाने वाले तो गाड़ी आई रेडी. ಜೈ ಭೀಮ್. ನನ್ನ ಹೆಸರು ಎಂಆರ್ ವೆಂಕಟೇಶ್ ಅಂತೇಳಿ. ಏನು ವೈಚಾರಿಕ ಪ್ರಗತಿಪರ ವೇದಿಕೆ ಅನ್ನೋಂಥ ಒಂದು ವೇದಿಕೆ ಒಂದು ಮಾಡಿದ್ದೀವಿ. ಅದಕ್ಕೆ ವಿಚಾರವಂತರು, ಬರಹಗಾರರು, ಈ ರೀತಿ ಈ ರಾಜ್ಯದಲ್ಲಿರೋಂಥ ಎಲ್ಲರೂ ಕೂಡ ಸೇರಿ ಏನು ಬಾಬಾ ಸಾಹೇಬರ ವಿಚಾರವನ್ನು ಎಲ್ರಿಗೂ ಮುಟ್ಟಿಸ್ಬೇಕು ಅನ್ನೋಂಥದ್ದು. ಏನು ಬಾಬಾ ಸಾಹೇಬರು ಅಂತ ತಕ್ಷಣ SC/ST ಮಾತ್ರ ಅನ್ನೋಂಥ ಒಂದು ದೃಷ್ಟಿಕೋನ ಇರೋದರಿಂದ ಬಾಬಾ ಸಾಹೇಬರು ಈ ರಾಜ್ಯಕ್ಕೆ, ಈ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಈ ವೇದಿಕೆ ಮೂಲಕ ಬಾಬಾ ಸಾಹೇಬ್ರನ್ನು ಎಲ್ರಿಗೂ ತಲುಪಿಸೋಣ ಅನ್ನೋಂಥ ಒಂದು ಕೆಲಸ ಮಾಡ್ತಾಯಿದ್ವಿ. ಈ ಒಂದು ವೇದಿಕೆ ಮುಖಾಂತರ ನಾವು ಇವತ್ತು ಚಿತ್ರಕಲೆ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮ ದಿನ್ನೂರಲ್ಲಿ ನಡೀತು. ಸುಮಾರು ಒಂದು 300ರಿಂದ 400 ಜನ ಮಕ್ಕಳು ಭಾಗವಹಿಸಿ ಏನು ಬಾಬಾ ಸಾಹೇಬರ ಒಂದು ಭಾವಚಿತ್ರ ಮತ್ತು ಭಗವಾನ್ ಬುದ್ಧರದು ಮತ್ತು ಧಮ್ಮಚಕ್ರ ಮತ್ತು ಈ ದೇಶದ ಲಾಂಛನವನ್ನು 4 ಭಾಗಗಳಾಗಿ ಕೊಟ್ಟಿದ್ವಿ. ಆ 4 ಭಾಗಗಳಾಗಿ ಅವರು ಬಂದು ಇವತ್ತು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಮಕ್ಕಳೆಲ್ಲರೂ ಕೂಡ ಭಾಗವಹಿಸಿ ಈ ಭಾವಚಿತ್ರಗಳನ್ನು ಬಿಡಿಸೋದ್ರ ಮೂಲಕ ಒಳ್ಳೆಯ ರೀತಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದು 4 ದಿನಗಳ ಕಾರ್ಯಕ್ರಮ. ಮೊದಲನೇ ಕಾರ್ಯಕ್ರಮ ಇಂದಿಗೆ ಮುಕ್ತಾಯವಾಗಿದೆ. ಮುಂದಿನ ಭಾನುವಾರ 17ನೇ ತಾರೀಕು ಕಾಡುಗೋಡಿನಲ್ಲಿ ಪ್ರಬಂಧ ಮತ್ತು ಕ್ವಿಜ್ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಅದಕ್ಕೂ ಕೂಡ ಅತಿ ಹೆಚ್ಚು ಮಕ್ಕಳು ಭಾಗವಹಿಸಿ ಬಾಬಾ ಸಾಹೇಬ್ ವಿಚಾರ ಮತ್ತು ಸಂವಿಧಾನದ ವಿಚಾರ, ಈ ವಿಚಾರಗಳ ಸಂಬಂಧಪಟ್ಟಂಗೆ ನಾವು ಈ ಪ್ರಬಂಧ ಮತ್ತು ಕ್ವಿಝನ್ನು ಏರ್ಪಡಿಸಿದ್ವಿ. ಆ ಕಾರ್ಯಕ್ರಮಕ್ಕೂ ಕೂಡ ಅತಿ ಹೆಚ್ಚು ಬರಬೇಕು ಮತ್ತು ಭಾಗವಹಿಸಬೇಕು, ಎಲ್ರಿಗೂ ಗೊತ್ತಾಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ವಿ. ಅದೇ 24ನೇ ತಾರೀಕು ಮ್ಯಾರಥಾನ್, ಬಾಬಾ ಸಾಹೇಬರ ವಿಚಾರದಲ್ಲಿ ಮ್ಯಾರಥಾನ್ ಕಾರ್ಯಕ್ರಮಗಳು ವಿರಳ. ಅದನ್ನು ಕೂಡ ನಾವು ಈ ಒಂದು ಮ್ಯಾರಥಾನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಆ ಕಾರ್ಯಕ್ರಮಕ್ಕೆ ಈ ಸುತ್ತಮುತ್ತಲಿನ ಎಲ್ಲರೂ ಕೂಡ ಏನು ಈ ನಗರವಾದಂಥ ಪ್ರದೇಶ ಆಗಿರೋದ್ರಿಂದ ಎಲ್ಲರೂ ಕೂಡ ಭಾಗವಹಿಸಿ ಬಾಬಾ ಸಾಹೇಬರಿಗೆ ಒಂದು ಸಂದೇಶ ಏನಿದೆ, ಬಾಬಾ ಸಾಹೇಬ್ ಸಂದೇಶವನ್ನು ಸಾರುವಂಥ ಕೆಲಸ ಮಾಡಬೇಕು. 31ನೇ ತಾರೀಕು ವೇದಿಕೆ ಕಾರ್ಯಕ್ರಮ. ಜನಪದರು ಏನು ಒಂದು ರಂಗಮಂದಿರ ಇದೆ, ಆ ರಂಗಮಂದಿರದಲ್ಲಿ ಕಾರ್ಯಕ್ರಮ ಇದೆ, ವೇದಿಕೆ ಕಾರ್ಯಕ್ರಮ ಇದೆ ಮತ್ತು ನಾಟಕ ಇದೆ, ಕಲಾಮಂಡಳಿ ಇದೆ, ಬಾಬಾ ಸಾಹೇಬರ ಭಾವಚಿತ್ರಗಳ ಪ್ರದರ್ಶನ ಇದೆ ಮತ್ತು ಮುಖ್ಯ ಅತಿಥಿಗಳಾದಂಥ ಕೋಟಗನಹಳ್ಳಿ ರಾಮಣ್ಣವರು ಮತ್ತು ಏನು ಅಮೀನ್ ಮಟ್ಟು ಸಾರು ಮತ್ತು ತೆಲಂಗಾಣ ದೇಶದ ರಾಜೇಶ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ. ಸುಮಾರು ಇನ್ನೂ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಅದಕ್ಕೆ ಎಲ್ಲರೂ ಕೂಡ ಕಾರ್ಯಕ್ರಮಗಳು ಎಲ್ಲದರಲ್ಲಿ ಕೂಡ ಭಾಗವಹಿಸಬೇಕು. ಕಾರ್ಯಕ್ರಮನ ವಿಜೃಂಭಣೆಯಿಂದ ಯಶಸ್ವಿಯಾಗಿ ಮಾಡಬೇಕು. ಆ ಮಾಡೋದ್ರ ಜೊತೆಗೆ ಬಾಬಾ ಸಾಹೇಬ್ರ ವಿಚಾರವನ್ನು ಎಲ್ರಿಗೂ ಮುಟ್ಟಿಸೋಂಥ ಕೆಲಸ ಮಾಡಬೇಕಾಗಿ ನಾನು ಎಲ್ಲರಲ್ಲಿ ಕೂಡ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್. ಬಾಬಾ ಸಾಹೇಬರ 135ನೇ
ದಿನವನ್ನು ವೈಚಾರಿಕ ಪ್ರಗತಿಪರ ವೇದಿಕೆ ಭಾಳ ವಿನೂತನ ರೀತಿಯಲ್ಲಿ ಆರಂಭ ಮಾಡಿದೆ. ಮೊದಲು ಚಿತ್ರಕಲೆ, ನಂತರ ಪ್ರಬಂಧ ಸ್ಪರ್ಧೆ, ನಂತರ ಕ್ರೀಡೆ, ಅಥ್ಲೆಟಿಕ್ಸ್, ಈ ಥರದ ಬೇರೆ ಬೇರೆ ಕ್ರೀಡಾ ಕ್ಷೇತ್ರದಿಂದ ಹಿಡ್ಕೊಂಡು ಚಿತ್ರಕಲೆಯಿಂದ ಹಿಡ್ಕೊಂಡು ಮಕ್ಕಳಲ್ಲಿ ಸೃಜನಶೀಲವಾದಂಥ ಬರವಣಿಗೆ ಬರಬೇಕು ಅಂತ ಪ್ರಬಂಧ ಸ್ಪರ್ಧೆಯಿಂದ ಹಿಡ್ಕೊಂಡು ಹಲವು ಬಗೆಗಳಲ್ಲಿ ಮಕ್ಕಳಲ್ಲಿರೋ ಪ್ರತಿಭೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇಲ್ಲಿ. ಬಟ್ಟು ಬೃಹತ್ ಮೊತ್ತದ ಬಹುಮಾನವನ್ನು ಕೂಡ ಇಟ್ಟು ಆಕರ್ಷಿಸಲಾಗಿದೆ. ಇವತ್ತು ಬಂದಂಥ ಮಕ್ಕಳು, ತಂದೆ ತಾಯಿಗಳು, ಪೋಷಕರು ಇದನ್ನು ನೋಡಿ ನನಗೆ ತುಂಬ ಸಂತೋಷ ಆಗಿದೆ. ಯಾಕೆ ಅಂತಂದರೆ ಈಗಾಗಲೇ ನಮ್ಮ ವೆಂಕಟೇಶ್ವರ ಹೇಳ್ದಂಗೆ ಬಾಬಾ ಸಾಹೇಬರಂದರೆ ಕೇವಲ ಯಾವುದೋ ಒಂದು ಜಾತಿಗೆ ಸೀಮಿತ ಮಾಡಿರುವಂಥ ಇದುವರೆಗಿನ ಚರಿತ್ರೆಗೆ ಬದಲಾಗಿ ಬಾಬಾ ಸಾಹೇಬರು ಅಂದರೆ ಜೀವರಾಶಿಗಳಿಂದ ಹಿಡಿದು ಪ್ರತಿ ಪ್ರಜೆಗೂ ಕೂಡ ಬೇಕಾಗಿರುವಂಥ ಚಿಂತನೆ ಮತ್ತು ಶಕ್ತಿ ಅನ್ನೋದನ್ನು ಅರ್ಥ ಮಾಡಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇದರಲ್ಲಿ ತುಂಬ ಸಂತೋಷ ಪಡ್ಬೋದಾದ್ದು ಏನಂತಂದರೆ ಅಂಬೇಡ್ಕರ್ರವ್ರನ್ನ ಅತ್ಯಂತ ಪ್ರೀತಿಯಿಂದ, ಬುದ್ಧನನ್ನು ಅತ್ಯಂತ ಅಭಿಮಾನದಿಂದ, ಜೊತೆಗೆ ಧರ್ಮಚಕ್ರದ ಬಗ್ಗೆ, ನಮ್ಮ ಅಶೋಕ ಚಕ್ರದ ಬಗ್ಗೆ ತಾಳಿರುವಂಥ ಅವ್ರು ಬಿಡಿಸಿರೋಂಥ ಚಿತ್ರಗಳಲ್ಲಿ ನೂರಾರು ಬುದ್ಧರು, ನೂರಾರು ಅಂಬೇಡ್ಕರ್ಗಳು, ನೂರಾರು ರೀತಿಯ ಧರ್ಮಚಕ್ರಗಳನ್ನು ಕಾಣಲು ಸಾಧ್ಯ ಇದೆ. ಆ ಮಕ್ಕಳಲ್ಲಿ ನಿಜಕ್ಕೂ ಕೂಡ ಅಂಬೇಡ್ಕರ್ ಈಗಾಗಲೇ ಇದ್ದಾರೆ. ಏನೋ ಒಂದು ಭಾವಚಿತ್ರ ನೋಡಿ ಕಾಪಿ ಮಾಡೋದಲ್ಲ ಚಿತ್ರಕಲೆ ಅಂತಂದರೆ, ತಮ್ಮೊಳಗೆ ಬಂದಿರುವಂಥ ಅಂಬೇಡ್ಕರ್ ಅವರನ್ನು ಯಾವ ರೀತಿಯಲ್ಲಿ ಗೆರೆಗಳ ಮೂಲಕ ಅವರು ಬಿಡಿಸಿಟ್ಟಿದ್ದಾರೆ ಅನ್ನೋದನ್ನು ನೋಡಿದ್ರೇ ಸಂತೋಷ ಆಗುತ್ತೆ. ಇದೊಂದು ಭಾಳ ಅಭಿನಂದನೀಯವಾಗಿರುವಂಥ ಒಂದು ಕೆಲಸವನ್ನು ಇಲ್ಲಿ ಆರಂಭ ಮಾಡಿದೆ ವೈಚಾರಿಕ ಪ್ರಗತಿಪರ ವೇದಿಕೆ. ಮುಂದೆ ಇದನ್ನು ನಿರಂತರವಾಗಿ ಅವ್ರು ನಡೆಸ್ಕೊಂಡು ಹೋಗಲಿ ಅಂತ ಹಾರೈಸ್ತೀನಿ. ಜೊತೆಗೆ ಏನು ಈ ದಿನ್ನೂರಲ್ಲಿ ಮಾಡಿದ್ದಾರೆ, ಈ ದಿನ್ನೂರಲ್ಲೇ ಒಂದು ಮಕ್ಕಳಿಗೆ ಬೇಕಾದಂಥ ಒಂದು ನಿರಂತರವಾಗಿ ನಡೆಯುವಂಥ ಒಂದು ಚಟುವಟಿಕೆಯನ್ನು ಪ್ರಗತಿಪರ ವೇದಿಕೆ ಆರಂಭ ಮಾಡಬೇಕು. ವರ್ಷಕ್ಕೆ 1 ಸರಿ 2 ಸರಿ ಈ ಥರದ್ದು ಮಾಡಿ ಒಂದು ಮೇಳ ಥರ ಮಾಡಿ ಬಿಟ್ಬಿಡೋದಕ್ಕೂ ಬದಲಾಗಿ ಇಲ್ಲಿರುವಂಥ ಮಕ್ಕಳು ನಿಜಕ್ಕೂ ಕೂಡ ಏನು ಅವರಲ್ಲಿ ಪ್ರತಿಭೆ ಇದೆ, ಬರೆಯೋದಾಗ್ಬೋದು ಅಥವಾ ಸೃಷ್ಟಿಸಲು ಬರವಣಿಗೆ ಆಗ್ಬೋದು, ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸೋದಾಗ್ಬೋದು, ಅವರಿಗೆ ನಿರಂತರವಾದಂಥ ಒಂದು ಒತ್ತಾಸೆಯನ್ನು ಅವರು ಒದಗಿಸಬೇಕು ಅಂತ ಹೇಳ್ತಾ ನನಗೆ ಭಾಳ ಸಂತೋಷ ಆಯಿತು ಇದರಲ್ಲಿ ಬಂದು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಕ್ಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹೆಸರು ಮಾಸ್ತಿ ಜಗನ್ನಾಥ್, ಪ್ರಗತಿಪರ ಚಿಂತಕ, ಸಾಹಿತಿ, ಬರಹಗಾರ. ತುಂಬ ಸಂತೋಷವಾದ ದಿನ ಈ ದಿನ. 135ನೇ ವರ್ಷದ ಅಂಬೇಡ್ಕರ್ ಜಯಂತಿಯನ್ನು ವೈಚಾರಿಕವಾಗಿ ಆಚರಣೆ ಮಾಡಿದಂಥ ವೈಚಾರಿಕ ಪ್ರಗತಿಪರ ವೇದಿಕೆಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕಂದರೆ ಈ ವೇದಿಕೆಯಲ್ಲಿ ನೂರಾರು ಜನ ಒಟ್ಟಿಗೆ ಮಕ್ಕಳ ರೂಪದಲ್ಲಿ ಬುದ್ಧನನ್ನು ಕಂಡೆ ನಾನು, ಮಕ್ಕಳ ರೂಪದಲ್ಲಿ ಬಾಬಾ ಸಾಹೇಬರನ್ನು ಕಂಡೆ ನಾನು. ಈ ದೇಶಕ್ಕೆ ಬೇಕಾಗಿರತಕ್ಕಂಥ ಸಂವಿಧಾನ ಎಷ್ಟು ಬಲಿಷ್ಠವಾಗಿದೆ ಅಂತಕ್ಕಂಥದ್ದು ಮಕ್ಕಳ ರೂಪದಲ್ಲಿ ಕಂಡೆ. ನಾನು ಒಂದೇ ಮಾತಲ್ಲಿ ಹೇಳಬೇಕು ಅಂತಂದರೆ, ಚಿತ್ರಕಲಾ ಪರಿಷತ್ತಿನ ಸಂತೆ ನೋಡಬೇಕು ಅಂತಂದರೆ ನಾವು ಇದು ಶೇಷಾದ್ರಿಪುರಂಗೆ ಹೋಗಬೇಕಾಗಿತ್ತು. ಆದರೆ ಶೇಷಾದ್ರಿಪುರಂಗೆ ಬೇಡ, ಪ್ರತಿ ವರ್ಷ ಇಲ್ಲಿ ನಡೆಯುತ್ತೆ, ಇಲ್ಲೇ ಬನ್ನಿ. ಚಿತ್ರಕಲಾ ಪರಿಷತ್ತಲ್ಲ, ಚಿತ್ರಕಲಾ ಜಾತ್ರೆ ನಡೀತದೆ ಇಲ್ಲಿ. ವೈಚಾರಿಕವಾದಂಥ ಪ್ರಗತಿಪರ ಮಕ್ಕಳನ್ನು ರೂಪಿಸ್ತಕ್ಕಂಥ ಒಂದು ಚಿತ್ರಕಲಾ ಜಾತ್ರೆ ಇಲ್ಲಿ ನಡೀತಾ ಇರೋದ್ರಿಂದ ನಂಗೆ ತುಂಬ ಸಂತೋಷ ಆಗಿದೆ. ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ನನ್ನ ಹೆಸರು ಆಸಿಫ್ ಅಕ್ರಮ್ ಅಂತ ಹೇಳ್ಬಿಟ್ಟು ವೈಚಾರಿಕ ಪ್ರಗತಿಪರ ವೇದಿಕೆ ಕಡೆಯಿಂದ ಇವತ್ತೇನು ಡ್ರಾಯಿಂಗ್ ಕಾಂಪಿಟೇಷನ್ ಇವತ್ತು ದಿನ್ನೂರಲ್ಲಿ ಆರ್ಗನೈಸ್ ಮಾಡಿದರು. ಇದು ತುಂಬ ಸಕ್ಸಸ್ಫುಲ್ ಪ್ರೋಗ್ರಾಮ್ ಆಯಿತು. ಇಲ್ಲಿ 300ರಿಂದ 400 ಮಕ್ಕಳು ಬಂದ್ಬಿಟ್ಟು ಏನು ನಾವು ಕಾನ್ಸೆಪ್ಟ್ ಕೊಟ್ಟಿದ್ರಿ ಅವರಿಗೆ, ಗೌತಮ ಬುದ್ಧ ಡ್ರಾಯಿಂಗ್ ಆಗಿರಲಿ, ಅಂಬೇಡ್ಕರ್ ಸಾಹೇಬ್ರದ್ದು ಡ್ರಾಯಿಂಗ್ ಆಗಿರಲಿ, ಅದೇ ತಕ್ಕಂತೆ ಅಶೋಕ ಚಕ್ರ ಮತ್ತು ನ್ಯಾಷನಲ್ ಎಂಬ್ಲಮ್, ಈ 4 ಕಾನ್ಸೆಪ್ಟ್ ಏನು ನಾವು ಕೊಟ್ಟಿದ್ರು ಮಕ್ಕಳ ಜೊತೆ, ಅದು ಮಕ್ಕಳು ಬರೀತಾ ಇರುವಾಗ ಅವ್ರದ್ದು ಸ್ಪಿರಿಟು, ಅವ್ರ ಎಂಥಸಿಸಮ್ಮು, ಅವ್ರು ತಗೊಂಡಿರೋ ನಾಲೆಜು ನೋಡ್ತಾ ಇದ್ದರೆ ತುಂಬ ಚೆನ್ನಾಗಿ ಮಾಡಿದ್ರು. ಅದು ಇವತ್ತೇನಿದೆ ಅಂತ ಹೇಳಿದ್ರೆ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಂಗೆ ಶಿಕ್ಷಣವೇ ಶಕ್ತಿ, ಸಂಘಟನೆವೇ ಬಲ ಮತ್ತು ಹೋರಾಟನೇ ಬಂದ್ಬಿಟ್ಟು ನಮ್ಮ ಹಕ್ಕುಗಳು ಅಂತ ಏನು ಹೇಳಿದರು. ನಾವಿವತ್ತು ಮಕ್ಕಳಿಗೆ ಶಿಕ್ಷಣ, ಇವತ್ತು ನಾವು ಎಜುಕೇಷನ್ ನಾವು ಏನಂತಂದರೆ ಆ ಬಣ್ಣಗಳಲ್ಲಿ ಮಕ್ಕಳು ಅವ್ರ ಫ್ಯೂಚರ್ನ ಬರಿತಾ ಇರೋದು ನಮಗೆ ಕಾಣಿಸ್ತು. ಅವ್ರ ಫ್ಯೂಚರ್ನ ಬರಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆ ಮಕ್ಕಳು ಇವತ್ತೇ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ದ ಏನು ಡ್ರಾಯಿಂಗ್ಸ್ ಬರಿತಾ ಇದ್ರು ಅದರಲ್ಲಿ ಎಷ್ಟು ಎಂಥಸಿಸಮ್ ಕಾಣ್ಕೊತಾ ಇದ್ರು, ಏನು ಸ್ಪಿರಿಟ್ ಇವತ್ತಿತ್ತು ಅವ್ರ ಲೈಫ್ ಲಾಂಗ್ ಆ ಸ್ಪಿರಿಟು ಅಂಬೇಡ್ಕರ್ ಸಾಹೇಬ್ರನ್ನ ನಾವು ನೆನೆಸ್ಕೊಂಡು ನಾವೇನು ಇವತ್ತು ಕಾನ್ಸ್ಟಿಟ್ಯೂಷನ್ ನಮಗೆ ಬಂದಿದೆ, ಆ ಕಾನ್ಸ್ಟಿಟ್ಯೂಷನ್ ನಾವು ಬದುಕ್ತಾ ಇದ್ದೀವಿ, ಅದನ್ನೆಲ್ಲ ನೆನೆಸ್ಕೊಂಡು ಆ ಮಕ್ಕಳು ಒಳ್ಳೆ ಕಾನ್ಸೆಪ್ಟಿಂದ ಎಲ್ಲರೂ ಬರೆದಿದ್ದಾರೆ. ಇವತ್ತು ನೋಡ್ಬೇಕು
ನೋಡಬೇಕಂದ್ರೆ ನಮ್ಮ ಈಗ ದಿನ್ನೂರು ಗ್ರಾಮದಲ್ಲಿ ಎಷ್ಟು ಮಕ್ಕಳು ಬಂದಿದ್ದರು, ಅವರು ಒಬ್ಬೊಬ್ಬರು ಒಂದೊಂದು ಡ್ರಾಯಿಂಗ್ ನೋಡ್ತಾ ಇದ್ದರೆ ಕಣ್ಣಿಗೆ ಸಾಕಾಗ್ತಲ್ಲ, ಅಷ್ಟು ಚೆನ್ನಾಗಿ ಡ್ರಾಯಿಂಗ್ ಇತ್ತು. ಸೊ ಈ ಕಾಂಪಿಟೇಷನ್ ಇವತ್ತಿಗೆ ನಾವು ಸ್ಟಾಪ್ ಆಗೋದಿಲ್ಲ. ಈ ಕಾಂಪಿಟೇಷನ್ ನಾವು ರೆಗ್ಯುಲರಾಗಿ ಮಾಡ್ತಾಯಿರ್ತೀವಿ. ಒಂದಲ್ಲ ಒಂದು ಕಾನ್ಸೆಪ್ಟನ್ನ ತೊಗೊಂಬಂದ್ಬಿಟ್ಟು ಮಕ್ಕಳ ಮನಸ್ಸಲ್ಲಿ ತೊಗೊಂಬಂದ್ಬಿಟ್ಟು ನಾವು ಹಾಕಿ ಡ್ರಾಯಿಂಗ್ ಕಾಂಪಿಟೇಷನು, ಕ್ವಿಜ್ ಕಾಂಪಿಟೇಷನು, ಮ್ಯಾರಥಾನ್, ನಾವು ಏನೇನು ಮಾಡಬೇಕಂತ ಇದ್ದರೆ ಎಲ್ಲನೂ ನಾವು ಆ ಮಕ್ಕಳ ಮನಸ್ಸಿನಲ್ಲಿ ಆಗಿಬಿಟ್ಟು ಅವರು ಅದರಲ್ಲೇ ಇದಾಗಿ ಡೆವಲಪ್ ಆಗಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀರಿ. ಸೊ ಎಲ್ಲರೂ ಬಂಧುಗಳೇ, ಇವತ್ತು ಏನು ಕಾಡುಗೋಡಿ ಪ್ಲಾಂಟೇಶನ್ ದಿನ್ನೂರಿನಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ ಮಕ್ಕಳಿಗೆ ಏನು ಹಮ್ಮಿಕೊಂಡಿದ್ವಿ, ಅದು ಯಶಸ್ವಿಗೊಳಿಸಿದಂಥ ನಮ್ಮ ಮಕ್ಕಳಿಗೆ ನಾವು ಫಸ್ಟು ಕೃತಜ್ಞತೆಗಳು ಹೇಳಬೇಕು. ಯಾಕಂದರೆ ಆರ್ಗನೈಸ್ ಮಾಡಿರೋ ಟೀಮ್ಗಿಂತ ಪಾರ್ಟಿಸಿಪೇಟ್ ಮಾಡಿದಂಥ ವಿದ್ಯಾರ್ಥಿಗಳೇ ಮೇಯ್ನು ಈ ಕಾರ್ಯಕ್ರಮ ಯಶಸ್ಸು. ಈ ಕಾರ್ಯಕ್ರಮ ಮಾಡುತ್ತಿರುವ ಉದ್ದೇಶ ಏನಂದರೆ, ಅಟ್ಲೀಸ್ಟ್ ನಮ್ಮ ಈ ಯಂಗ್ ಜನ್ರೇಷನ್ಸು ಇತಿಹಾಸನ ತಿಳಿಬೇಕು. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ನಮ್ಮ ಕಾರ್ಯಕ್ರಮಗಳನ್ನ ಭಾಗವಾಗಿ ವಿಂಗಡಣೆ ಮಾಡಿದ್ವಿ. ಫಸ್ಟು ಅವರಿಗೆ ಡ್ರಾಯಿಂಗ್ ಹೇಳಿದ್ವಿ. ಬುದ್ಧ, ಅಂಬೇಡ್ಕರ್, ನಮ್ಮ ಧಮ್ಮಚಕ್ರ, ನಮ್ಮ ಲಾಂಛನ, ನಮ್ಮ ದೇಶದ ಒಂದು ಇದು. ಯಾಕೆಂದರೆ ನಮ್ಮ ಇತಿಹಾಸ ಅದರಲ್ಲಿದೆ, ಬೌದ್ಧಿಸಮ್ ವಿಚಾರನೇ ಅದು. ಆದ್ದರಿಂದ ನೆಕ್ಸ್ಟ್ ವಾರ ಒಂದು ಕ್ವಿಜ್ ಕಾಂಪಿಟೇಷನ್ ಇದೆ. ಬಟ್ ಇವತ್ತಿನ ದಿನ ಈ ಡ್ರಾಯಿಂಗ್ ಕಾಂಪಿಟೇಷನ್ ಹೆಚ್ಚಿನ ಸಂಖ್ಯೆಯ ಜನ. ನಮೋ ಬುದ್ಧಾಯ, ಜೈ ಭೀಮ್. ವೈಚಾರಿಕ ಪ್ರಗತಿಪರ ವೇದಿಕೆ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆಯ ಅಂಗವಾಗಿ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಕೊಡಬೇಕು. ನಾಗರಿಕರಿಗೆ ಒಂದು ವೈಶಿಷ್ಟ್ಯ ರೀತಿಯಲ್ಲಿ ಆ ಬಾಬಾ ಸಾಹೇಬರನ್ನು ಸಾರಾಸಗಟಾಗಿ ಪರಿಚಯಿಸಬೇಕು ಅನ್ನೋ ನಿಟ್ಟಿನಲ್ಲಿ ವೇದಿಕೆಯ ಎಲ್ಲ ಪ್ರತಿಭಾವಂತರು, ಎಲ್ಲ ಮುತ್ಸದ್ದಿಗಳು ಕುಳಿತು ಯೋಚನೆ ಮಾಡಿದಾಗ ಒಂದು ವಿಶಿಷ್ಟ ರೀತಿಯಲ್ಲಿ ಕಾರ್ಯಕ್ರಮವನ್ನು ಕೊಡಬೇಕು ಅಂತೇಳಿ ನಾವೆಲ್ಲರೂ ಡಿಸೈಡ್ ಮಾಡಿದ್ವಿ. ಆ ಒಂದು ರೀತಿಯಲ್ಲಿ ಒಂದು ಚಿತ್ರಕಲಾ ಸ್ಪರ್ಧೆಯನ್ನು, ಹಾಗೆ ಪ್ರಬಂಧ ಸ್ಪರ್ಧೆಯನ್ನು, ರಸಪ್ರಶ್ನೆ ಕಾರ್ಯಕ್ರಮವನ್ನು, ಒಂದು ಮ್ಯಾರಥಾನ್ ಓಟವನ್ನು, ಹಾಗೆ ವೇದಿಕೆ ಕಾರ್ಯಕ್ರಮವನ್ನು 4 ಭಾಗಗಳಾಗಿ ವಿಂಗಡಣೆ ಮಾಡಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಈ ದಿನ ಒಂದು 500ಕ್ಕೂ ಹೆಚ್ಚು ಮಕ್ಕಳು ಬರೀ ಮಹದೇವಪುರ ಕ್ಷೇತ್ರ, ಕಾಡುಗೋಡಿ ಭಾಗ ಮಾತ್ರವಲ್ಲದೆ ಕರ್ನಾಟಕ ರಾಜ್ಯದ ಹಲವು ಭಾಗಗಳಿಂದ ಕೂಡ ಮಕ್ಕಳು ಬಂದು ಇಲ್ಲಿ ಭಾಗವಹಿಸಿದರು. ಹಾಗಾಗಿ ಬಂದಿರತಕ್ಕಂಥ ಎಲ್ಲ ಮಕ್ಕಳು ಕೂಡ ಸಂಭ್ರಮಾಚರಣೆಯನ್ನು ಮಾಡಿ ಇವತ್ತು ಚಿತ್ರಕಲೆಯನ್ನು ಬಿಡಿಸಿ ಹೋಗಿದ್ದಾರೆ. ಆ ಮಕ್ಕಳಿಗೆ ಎಲ್ರಿಗೂ, ಪ್ರತಿಯೊಬ್ಬ ಸ್ಪರ್ಧಿಗೂ ಕೂಡ ಒಂದು ಪ್ರಶಸ್ತಿ ಪತ್ರವನ್ನು ಮತ್ತು ಒಂದು ಮೆಡಲನ್ನು ಕೊಟ್ಟು ಕಳಿಸ್ಕೊಡಲಾಗಿದೆ. ಹಾಗೆ ಈ ಚಿತ್ರಕಲೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಒಂದು ಅತ್ಯುತ್ತಮವಾದ ನಗದು ಬಹುಮಾನವೂ ಕೂಡ ಇದೆ. ಅದು ದಿನಾಂಕ 31ನೇ ತಾರೀಕು ವೇದಿಕೆ ಕಾರ್ಯಕ್ರಮದಲ್ಲಿ ಆ ಒಂದು ಬಹುಮಾನ ವಿತರಣೆಯನ್ನು ಆಗುತ್ತೆ. ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದಂಥ ಮಕ್ಕಳಿಗೂ ಕೂಡ ನಗದು ಬಹುಮಾನವೂ ಇರುತ್ತೆ, ಪ್ರಶಸ್ತಿ ಪತ್ರವೂ ಇರುತ್ತೆ, ಹಾಗೆ ಮೆಡಲು ಇರುತ್ತೆ. ಮ್ಯಾರಥಾನ್ನಲ್ಲಿ ಓಟದಲ್ಲಿ ಭಾಗವಹಿಸಿದಂಥ ವಿಜೇತರಿಗೂ ಕೂಡ ಈ ಒಂದು ಪ್ರಶಸ್ತಿ ಪತ್ರ ಮತ್ತು ನಗದು ಬಹುಮಾನ ಇರುತ್ತೆ. ಹಾಗೆ ಈ ಒಂದು ವೇದಿಕೆ ಕಾರ್ಯಕ್ರಮ ಇಲ್ಲಿ ಕಾಟನ್ನೂರು ಗೇಟ್ನ ನಿಂಬೆಕಾಯಿಪುರದ ಬಳಿ ಇರ್ತಕ್ಕಂಥ ಜನಪದರು ಒಂದು ರಂಗಮಂಟಪದಲ್ಲಿ ಆಯೋಜನೆ ಮಾಡಲಾಗಿದೆ. ಇಲ್ಲಿ ನಮ್ಮ ಪಕ್ಕದ ರಾಜ್ಯದ, ಸಹೋದರ ರಾಜ್ಯದ ತೆಲಂಗಾಣದಿಂದ ರೇಂಜರ್ಲ ರಾಜೇಶ್ ಅಂತ ಅವರು ಗಾಯಕರು, ಗೀತ ರಚನೆಕಾರರು ಮತ್ತು ರಾಜ್ಯಾಂಗ ಸಂಘಟನಾ ಸಂಸ್ಥಾಪಕ ಒಬ್ಬರು ಅಧ್ಯಕ್ಷರು ಆಗಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ತುಂಬ ಒಳ್ಳೆ ಸೆಲೆಬ್ರಿಟಿ ಆಗಿದ್ದಾರೆ. ಒಂದು ಜನರಲ್ಲಿ ಜಾಗೃತಿ ಮೂಡಿಸತಕ್ಕಂಥ ಒಬ್ಬ ಅದ್ಭುತ ಗಾಯಕರಾಗಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಷಯವನ್ನು ಅಡಿಯಿಂದ ಮುಡಿಯವರೆಗೆ ತಿಳ್ಕೊಂಡು ಅದನ್ನು ಕುಂತಲ್ಲಿಯೇ ಪದ ಸಂಗ್ರಹಣೆ ಮಾಡಿ, ಪದ ರಚನೆ ಮಾಡಿ ಆಡಂಥ ಅದ್ಭುತ ಗಾಯಕರಾಗಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರೋದರಿಂದ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಅವರ ಅಭಿಮಾನಿಗಳು, ಹಾಗೆ ಬಾಬಾ ಸಾಹೇಬರ ಅಭಿಮಾನಿಗಳು, ಅನುಯಾಯಿಗಳು ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ಅದ್ಭುತವಾಗಿ ಸಕ್ಸಸ್ ಮಾಡಬೇಕು ಅಂತೇಳಿ ಎಲ್ಲರನ್ನೂ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ಸ್ವಾಗತ ಇದೆ. ಅಲ್ಲಿ ಉಚಿತ ಇದೆ, ಯಾರಿಗೂ ಟಿಕೆಟ್ ಅಂತ ಏನಿಲ್ಲ. ಅಲ್ಲಿ ಜನಪದ ರಂಗಮಂದಿರಕ್ಕೆ ಎಲ್ಲರೂ ಜಾತಿ ರಹಿತವಾಗಿ, ಧರ್ಮರಹಿತವಾಗಿ, ಲಿಂಗರಹಿತವಾಗಿ ಎಲ್ಲರೂ ಕೂಡ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಸಹಕಾರ ಮಾಡಿರ್ತಕ್ಕಂಥ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಜೈ ಭೀಮ್, ಜೈ ಭಾರತ್.